ಚಿಕನ್ ಪಾಕ್ಸ್ ಬಂದಾಗ ಏನು ಮಾಡಬೇಕು, ಯಾವ ರೀತಿ ಮಕ್ಕಳನ್ನು ನೋಡಿಕೊಳ್ಬೇಕು, ಹಾಗೆ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಚಿಕನ್ ಪಾಕ್ಸ್ ಮುಖ್ಯವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುವಂತಹ ವೈರಲ್ ಸೋಂಕು. ಇದು ದೊಡ್ಡವರಲ್ಲಿ ಕೂಡ ಕಾಣಿಸಿಕೊಳ್ಳುತ್ತದೆ. ಈ ಸೋಂಕಿನಿಂದ ಮಕ್ಕಳಿಗೆ ತೊಂದರೆ ಹೆಚ್ಚು. ಈ ಸೋಂಕಿನಿಂದ ಮಕ್ಕಳಿಗೆ ಜ್ವರ, ತಲೆನೋವು, ಗಂಟಲು ನೋವು, ಮೈ ತುಂಬ ದದ್ದುಗಳಾಗುತ್ತದೆ. ಇದು ಚಿಕನ್ ಪಾಕ್ಸ್ನ ಮೇನ್ ಲಕ್ಷಣ ಅಂತಾನೆ ಹೇಳಬಹುದು. ಚಿಕನ್ ಪಾಕ್ಸ್ ಅಂದರೆ ಏನು? ಚಿಕನ್ ಪಾಕ್ಸ್ಗೆ ಅಮ್ಮ ಸಿಡಿಬು ಅಂತಾನೂ ಕರೀತಾರೆ. ಮಕ್ಕಳಲ್ಲಿ ಜಾಸ್ತಿಯಾಗಿ ಇದು ಕಂಡುಬರುತ್ತದೆ. ಇದು ಚರ್ಮದ ಮೇಲೆ ದದ್ದುಗಳಾಗುವಂಥದ್ದು. ಇದು ಗುಳ್ಳೆಗಳಿಂದ ತುಂಬಾ ತುರಿಕೆಯಾಗುವಂಥದ್ದು. ಇದು ಫುಲ್ ಬಾಡಿಯಲ್ಲಿ ಆಗುವಂಥದ್ದು. ಇದು ಒಂದು ಸಾಂಕ್ರಾಮಿಕ ರೋಗ. ಇದು ವೆರಿಸೆಲ್ಲಾ ಜೋಸ್ಟರ್ ಅನ್ನೋ ವೈರಸ್ನಿಂದ ಈ ಚಿಕನ್ ಪಾಕ್ಸ್ ಬರುವಂಥದ್ದು. ಇನ್ನು ಇದು 2 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಂಡುಬರುವಂಥದ್ದು. ಹಾಗೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕೂಡ ಕಂಡುಬರುವಂಥದ್ದು. 2 ರಿಂದ 5 ದಿನಗಳಲ್ಲಿ ಬರುವ ಈ ಚಿಕನ್ ಪಾಕ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಇನ್ನು ಇದರ ಸಿಂಪ್ಟಮ್ಸ್ ನೋಡೋದಾದರೆ ನೆಗಡಿ, ಕೆಮ್ಮು, ಜ್ವರ, ಸುಸ್ತು, ಇರಿಟೇಷನ್ ಆಗುವಂಥದ್ದು, ಹಾಗೆ ಸ್ಕಿನ್ ರ್ಯಾಷಸ್, ಹಾಗೆ ನೀರಿನ ಥರ ಗುಳ್ಳೆಗಳು ಎದ್ದೇಳುವಂಥದ್ದು. ಇನ್ನು ಜಾಯಿಂಟ್ ಪೇನ್ ಕೂಡ ಇದರ ಲಕ್ಷಣಗಳಾಗಿವೆ. ಚಿಕನ್ ಪಾಕ್ಸ್ ಬರದೇ ಇರುವ ಹಾಗೆ ನೋಡಿಕೊಳ್ಳೋದು ಹೇಗೆ ಅಂತ ಅಂದರೆ, ಮೊದಲನೇ ಪ್ರಿಫರೆನ್ಸ್ ನಾವು ವ್ಯಾಕ್ಸಿನೇಷನ್ಗೆ ಕೊಡಬೇಕು. ವ್ಯಾಕ್ಸಿನೇಷನ್ ತಗೊಂಡ್ರೆ ಯಾವ ಥರ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರಿಂದ ಕೂಡ ಈ ರೋಗದಿಂದ ಪಾರಾಗಬಹುದು. ಆದಷ್ಟು ಬೇಗ ನೀವು ತಡ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗೆ ಡಾಕ್ಟರ್ ಸೋಪನ್ನು ಸಜೆಸ್ಟ್ ಮಾಡಿದರೆ ಹಾಕಿ, ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಸೋಪ್ ಹಾಕಬೇಡಿ. ಇನ್ನು ಡಾಕ್ಟರ್ಸ್ ಕೊಟ್ಟಿರುವಂತಹ ಸಿರಪನ್ನು ಕೂಡ ನೀವು ಕರೆಕ್ಟ್ ಟೈಮಿಗೆ ಹಾಕಿ. ಹಾಗೆ ಲೋಷನ್ ಏನಾದರೂ ಕೊಟ್ಟರೆ ಹಚ್ಚಿ. ಆದಷ್ಟು ನೀವು ನೀರನ್ನು ಜಾಸ್ತಿಯಾಗಿ ಕುಡಿ. ಇನ್ನು ಡಿಹೈಡ್ರೇಷನ್ ಆಗದೇ ಇರೋ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಚಿಕನ್ ಪಾಕ್ಸ್ ಹೇಗೆ ಹರಡುತ್ತೆ ಅಂತ ನೋಡೋದಾದರೆ, ಸೀನೋದ್ರಿಂದ, ಕೆಮ್ಮೋದ್ರಿಂದ, ಹಾಗೆ ಆ ಗುಳ್ಳೆನ ನಾವು ಟಚ್ ಮಾಡೋದ್ರಿಂದ ಈ ಚಿಕನ್ ಪಾಕ್ಸ್ ಅನ್ನುವಂಥದ್ದು ಹರಡುವಂಥದ್ದು. ಇನ್ನು ಎಂಜಲಿನಿಂದ ಕೂಡ ಬರುವಂಥದ್ದು. 15 ರಿಂದ 20 ದಿನ ರೆಸ್ಟ್ ಮಾಡಲಿಕ್ಕೆ ಬಿಡೋದು ಒಳ್ಳೆಯದು. ಆದಷ್ಟು ಜನರ ಸಂಪರ್ಕದಿಂದ ನೀವು ದೂರ ಇದ್ದರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಬೇರೆಯವರಿಗೆ ಅದು ಹರಡುತ್ತೆ. ಇನ್ನು ಚಿಕನ್ ಪಾಕ್ಸ್ ಆದಾಗ ನೀವು ಡಾಕ್ಟರನ್ನು ಡೈರೆಕ್ಟಾಗಿ ಹೋಗಿ ಕನ್ಸಲ್ಟ್ ಮಾಡಬೇಕು. ಇನ್ನು ದೇವ್ರು ಬಂದಿದೆ, ಅಮ್ಮ ಬಂದಿದೆ ಅಂತ ಹೇಳಿ ನೀವು ಮನೆ ಮದ್ದು ಮಾಡೋದಕ್ಕೆ ಹೋಗಬೇಡಿ. ಸ್ನಾನ ಮಾಡಿಸದೇ ಇರೋದು, ಈ ರೀತಿಯನ್ನು ಮಾಡಬೇಡಿ. ಈಗ ಇದಕ್ಕೆಲ್ಲ ಮೆಡಿಸಿನ್ ಕೂಡ ಇದೆ. ಮೊದಲೆಲ್ಲ ಇದಕ್ಕೆ ಮೆಡಿಸಿನ್ ಎಲ್ಲ ಇರ್ತಾ ಇರಲಿಲ್ಲ, ಈಗ ಮೆಡಿಸಿನ್ ಇದೆ. ಸೊ ಹಾಗಾಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಗುಳ್ಳೆಗಳನ್ನು ಆದಷ್ಟು ನೀವು ಮುಟ್ಟೋದಕ್ಕೆ ಹೋಗಬೇಡಿ. ಅಂದರೆ ನೀವು ಕೆರ್ಕೊಳ್ಳೋದು, ಮುಟ್ಟೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದು ಜಾಸ್ತಿ ಆಗುತ್ತೆ. ಹಾಗೆ ಇದು ಜಾಸ್ತಿಯಾಗಿ ಮಾರ್ಕಾಗಿ ಉಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಸ್ಕಿನ್ ಕೇರ್ನ ವಿಷಯಕ್ಕೆ ಬಂದರೆ, ತಣ್ಣಗಿನ ನೀರಿಗೆ ಸ್ವಲ್ಪ ಬೇಕಿಂಗ್ ಸೋಡವನ್ನು ಹಾಕಿ ಸ್ನಾನ ಮಾಡಿಸಿ. ಹಾಗೆ ಬೇವಿನ ಎಲೆ, ಅರಶಿನ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸಿ ಸ್ನಾನ ಮಾಡಿಸೋದ್ರಿಂದ ತುರಿಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ದಿನಾಲೂ ಸ್ನಾನ ಮಾಡಿಸೋದನ್ನು ಮರಿಬೇಡಿ. ಹಾಗೆ ಮೈ ಒರೆಸಿಕೊಳ್ಳುವಾಗ ಯಾವಾಗಲೂ ಅಂದರೆ ದಿನಾಲೂ ನೀವು ಒರೆಸೋ ರೀತಿ ಒರೆಸಬೇಡಿ. ಸ್ವಲ್ಪ ಮೇಲೆ ಡ್ಯಾಬ್ ಮಾಡಿದರೆ ಸಾಕು. ನೀರು ಹೋದರೆ ಸಾಕು, ಅಂದರೆ ಗುಳ್ಳೆ ಮೇಲೆ ಇರುವಂತಹ ನೀರು ಹೋದರೆ ಸಾಕು. ಸ್ನಾನ ಆದ ನಂತರ ನೀವು ಮೈ ಒರೆಸಿಕೊಂಡು ಲೋಷನನ್ನು ಹಚ್ಕೊಳ್ಳಿ. ಇನ್ನು ಫುಡ್ ನೋಡೋದಾದರೆ, ಯಾವ ಥರ ಫುಡ್ಡನ್ನು ಇಂಟೇಕ್ ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ, ನಾನ್ ವೆಜ್ ಮತ್ತು ಜಂಕ್ ಫುಡ್ಡನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಚಪಾತಿ, ಪೂರಿ, ಉದ್ದಿನ ದೋಸೆ, ಇಡ್ಲಿ, ಈ ಥರ ಅಂದರೆ ನಂಜು ಪದಾರ್ಥಗಳಿರುತ್ತಲ್ಲ, ಬದನೆ ಅಂದರೆ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಬರುತ್ತಲ್ಲ, ಅದು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಅಂದರೆ ಬೇಗ ಗುಣಮುಖರಾಗಲಿಕ್ಕೆ ನಿಮಗೆ ಅದು ಸಹಕಾರಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ವೀಡಿಯೋಸ್ ನಿಮಗೆ ಬೇಕಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.